ಯಾಕೆ ದೇಶಾದ್ಯಂತ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂತಂದ್ರೆ ಈ 400 ಕೋಟಿ ದರೋಡೆ ಪ್ರಕರಣ. ದರೋಡೆ ಆಗಿದೆ, ಆದ್ರೆ ಬಹಳ ಲೇಟ್ ಆಗಿ ಗೊತ್ತಾಗಿರೋದು ಯಾಕೆ, ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಯಾಕೆ, ಇಂತಹ ಹಲವು ಅನುಮಾನಗಳು ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲೇ ತನಿಖೆ ಈಗಾಗಲೇ ಆರಂಭ ಆಗಿದೆ. ಖಾನಾಪುರದ ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಮಾಡಿದ್ರು. ಆ ಗ್ಯಾಂಗ್ನ 5ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಇದ್ದಾರೆ, ಅವರಿಗಾಗಿ ತಲಾಶ್ ನಡೀತಾ ಇದೆ. 400 ಕೋಟಿ ಇದ್ದಂತ 2 ಕಂಟೈನರ್, ಆ ಲಾರಿಗಳೇ ಹೈಜಾಕ್. ದುಡ್ಡೆಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಅಕ್ಟೋಬರ್ 16ರಂದು, ಕಳೆದ ವರ್ಷ ಅಕ್ಟೋಬರ್ 16ರಂದು ನಡೆದಿದ್ದಂತ ರಾಬರಿ ಕೇಸ್ ಇದು. ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ತನಿಖೆಗಳನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತನಿಖೆಯನ್ನ SITಗೆ ವಹಿಸಲಾಗಿದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತ 2 ಕಂಟೈನರ್, 2 ಕಂಟೈನರ್ಗಳಲ್ಲಿದ್ದಂತ ದುಡ್ಡು ಗಾಯಬ್, ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ. ಯಾಕೆ ದೇಶಾದ್ಯಂತ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂತಂದ್ರೆ ಈ 400 ಕೋಟಿ ದರೋಡೆ ಪ್ರಕರಣ. ದರೋಡೆ ಆಗಿದೆ, ಆದ್ರೆ ಬಹಳ ಲೇಟ್ ಆಗಿ ಗೊತ್ತಾಗಿರೋದು ಯಾಕೆ, ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಯಾಕೆ, ಇಂತಹ ಹಲವು ಅನುಮಾನಗಳು ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲೇ ತನಿಖೆ ಈಗಾಗಲೇ ಆರಂಭ ಆಗಿದೆ. ಖಾನಾಪುರದ ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಮಾಡಿದ್ರು. ಆ ಗ್ಯಾಂಗ್ನ 5ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಇದ್ದಾರೆ, ಅವರಿಗಾಗಿ ತಲಾಶ್ ನಡೀತಾ ಇದೆ. 400 ಕೋಟಿ ಇದ್ದಂತ 2 ಕಂಟೈನರ್, ಆ ಲಾರಿಗಳೇ ಹೈಜಾಕ್. ದುಡ್ಡೆಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಅಕ್ಟೋಬರ್ 16ರಂದು, ಕಳೆದ ವರ್ಷ ಅಕ್ಟೋಬರ್ 16ರಂದು ನಡೆದಿದ್ದಂತ ರಾಬರಿ ಕೇಸ್ ಇದು. ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ತನಿಖೆಗಳನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತನಿಖೆಯನ್ನ SITಗೆ ವಹಿಸಲಾಗಿದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತ 2 ಕಂಟೈನರ್, 2 ಕಂಟೈನರ್ಗಳಲ್ಲಿದ್ದಂತ ದುಡ್ಡು ಗಾಯಬ್, ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ. ಯಾಕೆ ದೇಶಾದ್ಯಂತ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂತಂದ್ರೆ ಈ 400 ಕೋಟಿ ದರೋಡೆ ಪ್ರಕರಣ. ದರೋಡೆ ಆಗಿದೆ, ಆದ್ರೆ ಬಹಳ ಲೇಟ್ ಆಗಿ ಗೊತ್ತಾಗಿರೋದು ಯಾಕೆ, ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಯಾಕೆ, ಇಂತಹ ಹಲವು ಅನುಮಾನಗಳು ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲೇ ತನಿಖೆ ಈಗಾಗಲೇ ಆರಂಭ ಆಗಿದೆ. ಖಾನಾಪುರದ ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಮಾಡಿದ್ರು. ಆ ಗ್ಯಾಂಗ್ನ 5ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಇದ್ದಾರೆ, ಅವರಿಗಾಗಿ ತಲಾಶ್ ನಡೀತಾ ಇದೆ. 400 ಕೋಟಿ ಇದ್ದಂತ 2 ಕಂಟೈನರ್, ಆ ಲಾರಿಗಳೇ ಹೈಜಾಕ್. ದುಡ್ಡೆಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಅಕ್ಟೋಬರ್ 16ರಂದು, ಕಳೆದ ವರ್ಷ ಅಕ್ಟೋಬರ್ 16ರಂದು ನಡೆದಿದ್ದಂತ ರಾಬರಿ ಕೇಸ್ ಇದು. ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ತನಿಖೆಗಳನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತನಿಖೆಯನ್ನ SITಗೆ ವಹಿಸಲಾಗಿದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತ 2 ಕಂಟೈನರ್, 2 ಕಂಟೈನರ್ಗಳಲ್ಲಿದ್ದಂತ ದುಡ್ಡು ಗಾಯಬ್, ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ. ಯಾಕೆ ದೇಶಾದ್ಯಂತ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂತಂದ್ರೆ ಈ 400 ಕೋಟಿ ದರೋಡೆ ಪ್ರಕರಣ. ದರೋಡೆ ಆಗಿದೆ, ಆದ್ರೆ ಬಹಳ ಲೇಟ್ ಆಗಿ ಗೊತ್ತಾಗಿರೋದು ಯಾಕೆ, ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಯಾಕೆ, ಇಂತಹ ಹಲವು ಅನುಮಾನಗಳು ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲೇ ತನಿಖೆ ಈಗಾಗಲೇ ಆರಂಭ ಆಗಿದೆ. ಖಾನಾಪುರದ ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಮಾಡಿದ್ರು. ಆ ಗ್ಯಾಂಗ್ನ 5ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಇದ್ದಾರೆ, ಅವರಿಗಾಗಿ ತಲಾಶ್ ನಡೀತಾ ಇದೆ. 400 ಕೋಟಿ ಇದ್ದಂತ 2 ಕಂಟೈನರ್, ಆ ಲಾರಿಗಳೇ ಹೈಜಾಕ್. ದುಡ್ಡೆಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಅಕ್ಟೋಬರ್
16ರಂದು ಕಳೆದ ವರ್ಷ ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಕೇಸ್ ಇದು. ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ತನಿಖೆಗಳನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತನಿಖೆಯನ್ನ SITಗೆ ವಹಿಸಲಾಗಿದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತ ಎರಡು ಕಂಟೈನರ್ಗಳಲ್ಲಿದ್ದಂತ ದುಡ್ಡು ಗಾಯಬ್, ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ. ಯಾಕೆ ದೇಶಾದ್ಯಂತ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂತಂದ್ರೆ ಈ 400 ಕೋಟಿ ದರೋಡೆ ಪ್ರಕರಣ. ದರೋಡೆ ಆಗಿದೆ, ಆದ್ರೆ ಬಹಳ ಲೇಟ್ ಆಗಿ ಗೊತ್ತಾಗಿರೋದು ಯಾಕೆ, ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಯಾಕೆ, ಇಂತಹ ಹಲವು ಅನುಮಾನಗಳು ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲೇ ತನಿಖೆ ಈಗಾಗಲೇ ಆರಂಭ ಆಗಿದೆ. ಖಾನಾಪುರದ ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಮಾಡಿದ್ರು. ಆ ಗ್ಯಾಂಗ್ನ 5ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಇದ್ದಾರೆ, ಅವರಿಗಾಗಿ ತಲಾಶ್ ನಡೀತಾ ಇದೆ. 400 ಕೋಟಿ ಇದ್ದಂತ 2 ಕಂಟೈನರ್, ಆ ಲಾರಿಗಳೇ ಹೈಜಾಕ್. ದುಡ್ಡೆಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಅಕ್ಟೋಬರ್ 16ರಂದು ಕಳೆದ ವರ್ಷ ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಕೇಸ್ ಇದು. ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ತನಿಖೆಗಳನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತನಿಖೆಯನ್ನ SITಗೆ ವಹಿಸಲಾಗಿದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತ 2 ಕಂಟೈನರ್ಗಳಲ್ಲಿದ್ದಂತ ದುಡ್ಡು ಗಾಯಬ್, ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ. ಯಾಕೆ ದೇಶಾದ್ಯಂತ ಈಗಾಗಲೇ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ ಅಂತಂದ್ರೆ ಈ 400 ಕೋಟಿ ದರೋಡೆ ಪ್ರಕರಣ. ದರೋಡೆ ಆಗಿದೆ, ಆದ್ರೆ ಬಹಳ ಲೇಟ್ ಆಗಿ ಗೊತ್ತಾಗಿರೋದು ಯಾಕೆ, ಇಲ್ಲಿವರೆಗೂ ಕಂಪ್ಲೇಂಟ್ ಆಗಿಲ್ಲ ಯಾಕೆ, ಇಂತಹ ಹಲವು ಅನುಮಾನಗಳು ಎಲ್ಲವೂ ಕೂಡ ಇರುವಂತಹ ಸಂದರ್ಭದಲ್ಲೇ ತನಿಖೆ ಈಗಾಗಲೇ ಆರಂಭ ಆಗಿದೆ. ಖಾನಾಪುರದ ಚೋರ್ಲಾ ಘಾಟ್ ಬಳಿ 400 ಕೋಟಿ ದರೋಡೆ ಮಾಡಿದ್ರು. ಆ ಗ್ಯಾಂಗ್ನ 5ರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ 2 ಇದ್ದಾರೆ, ಅವರಿಗಾಗಿ ತಲಾಶ್ ನಡೀತಾ ಇದೆ. 400 ಕೋಟಿ ಇದ್ದಂತ 2 ಕಂಟೈನರ್, ಆ ಲಾರಿಗಳೇ ಹೈಜಾಕ್. ದುಡ್ಡೆಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ. ಅದರ ಜೊತೆಯಲ್ಲಿ ಅಕ್ಟೋಬರ್ 16ರಂದು ಕಳೆದ ವರ್ಷ ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಕೇಸ್ ಇದು. ಉದ್ಯಮಿ ಕಿಶೋರ್ ಶೇಟ್ಗೆ ಸೇರಿರುವಂತಹ ಹಣ ಇದು ಅಂತ ಹೇಳಲಾಗ್ತಾ ಇದೆ. ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದರ ಬಗ್ಗೆ ತನಿಖೆಗಳನ್ನ ಮಹಾರಾಷ್ಟ್ರ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ತನಿಖೆಯನ್ನ SITಗೆ ವಹಿಸಲಾಗಿದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 400 ಕೋಟಿ ಇದ್ದಂತ 2 ಕಂಟೈನರ್ಗಳಲ್ಲಿದ್ದಂತ ದುಡ್ಡು ಗಾಯಬ್, ಎಲ್ಲಿ ಹೋಯ್ತು ಅನ್ನುವಂತ ಪ್ರಶ್ನೆ.